ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ 2026 ಜೂನ್ ತಿಂಗಳ ಅಧಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಯ ಸಂಪೂರ್ಣ ಮಹತ್ವ, ಋತದ ಆಚರಣೆ, ತಿಥಿ, ಸಮಯ, ಚಂದ್ರೋದಯದ ವಿಶೇಷತೆ, ಗಣಪತಿಯ ಆರಾಧನೆಯ ಮಹಿಮೆ, ಈ ತಿಂಗಳ ವಿಶೇಷ ನಾಮ, ಪೀಠದ ಹೆಸರು, ಮುಡುಪಟ್ಟು ಕಟ್ಟುವ ವಿಧಾನ ಹಾಗೂ ಈ ಋತದಿಂದ ಸಿಗುವ ಫಲಗಳ ಬಗ್ಗೆ ತುಂಬ ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ದೇವರಿಗೂ ಒಂದು ವಿಶೇಷ ತಿಥಿ ಇರುತ್ತದೆ. ಅದೇ ರೀತಿ ವಿಘ್ನ ವಿನಾಶಕನಾದ ಶ್ರೀ ಗಣಪತಿಗೆ ಅತ್ಯಂತ ಪ್ರಿಯವಾದ ತಿಥಿ ಚತುರ್ಥಿ ತಿಥಿಯಾಗಿದೆ. ಗಣಪತಿಯನ್ನು ಪ್ರಥಮ ಪೂಜಿತ ದೇವರು ಎಂದು ಕರೆಯುತ್ತಾರೆ. ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮುನ್ನ ಗಣಪತಿಯ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ. ಮನೆ ಕಟ್ಟುವುದು, ಹೊಸ ವ್ಯವಹಾರ ಆರಂಭಿಸುವುದು, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ ಕಾರ್ಯ, ಗೃಹ ಪ್ರವೇಶ, ವಾಹನ ಖರೀದಿ, ಹೀಗೆ ಯಾವುದೇ ಶುಭ ಕಾರ್ಯ ಇರಲಿ ಮೊದಲು ಗಣಪತಿಯನ್ನು ಸ್ಮರಿಸುತ್ತೇವೆ. ಯಾಕಂದರೆ ಗಣಪತಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಯಶಸ್ಸಿನ ದಾರಿಯನ್ನು ತೋರಿಸುವ ದೇವರು ಅಂತ. ಪುರಾಣಗಳಲ್ಲಿ ಒಂದು ಕತೆ ಬರುತ್ತದೆ. ದೇವತೆಗಳು ಒಂದು ಬಾರಿ ಬ್ರಹ್ಮದೇವರ ಬಳಿ ಹೋಗಿ, ಭೂಲೋಕದ ಜನರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ, ಅವರಿಗೆ ಸುಲಭವಾಗಿ ಸಂಕಷ್ಟಗಳಿಂದ ಮುಕ್ತಿ ಸಿಗುವ ಒಂದು ಋತವನ್ನು ತಿಳಿಸಿ ಎಂದು ಕೇಳಿದಾಗ, ಗಣಪತಿಯ ಸಂಕಷ್ಟಹರ ಚತುರ್ಥಿ ಋತವನ್ನು ಆಚರಿಸಿದರೆ ಅವರ ಸಂಕಷ್ಟಗಳು ದೂರವಾಗುತ್ತವೆ ಎಂದು ತಿಳಿಸಲಾಯಿತಂತೆ. ಆಗಿನಿಂದ ಈ ಋತಕ್ಕೆ ಸಂಕಷ್ಟಹರ ಎಂಬ ಹೆಸರು ಬಂದಿತಂತೆ. ಸಂಕಷ್ಟ ಎಂದರೆ ಕಷ್ಟಗಳು, ಹರ ಎಂದರೆ ನಿವಾರಣೆ, ಅಂದರೆ ಸಂಕಷ್ಟಗಳನ್ನು ನಿವಾರಿಸುವ ಚತುರ್ಥಿ ಎಂದರ್ಥ. ಪ್ರತಿಯೊಂದು ತಿಂಗಳಲ್ಲೂ 2 ಚತುರ್ಥಿಗಳು ಬರುತ್ತವೆ. ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವರದ ಚತುರ್ಥಿ ಎಂದು ಕರೆಯುತ್ತಾರೆ. ಪೌರ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಮಾಡಿ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕ್ಷಯವಾಗಿ ಪುಣ್ಯ ಫಲಗಳು ಹೆಚ್ಚಾಗುತ್ತವೆ. ಇನ್ನು 2026 ಜೂನ್ ತಿಂಗಳ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾತನಾಡುವುದಾದರೆ, ಚತುರ್ಥಿ ತಿಥಿಯು ಜೂನ್ 3ನೇ ತಾರೀಕು ಬುಧವಾರ ಸಂಜೆ 6:45 ಪ್ರಾರಂಭವಾಗಿ ಜೂನ್ 4 ತಾರೀಕು ಗುರುವಾರ ರಾತ್ರಿ 8:20 ಮುಕ್ತಾಯವಾಗುತ್ತದೆ. ಆದರೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವಾಗ ಕೇವಲ ತಿಥಿಯ ಆರಂಭ ಮತ್ತು ಅಂತ್ಯವನ್ನು ಮಾತ್ರ ನೋಡುವುದಿಲ್ಲ. ಪ್ರದೋಷ ಕಾಲದಲ್ಲಿ ಚತುರ್ಥಿ ತಿಥಿ ಇರಬೇಕು. ಆದ್ದರಿಂದ ಈ ಬಾರಿ ಜೂನ್ 3ನೇ ತಾರೀಕು ಬುಧವಾರವೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು. ಈ ಬಾರಿ ಬಂದಿರುವ ಸಂಕಷ್ಟಹರ ಚತುರ್ಥಿ ಇನ್ನಷ್ಟು ವಿಶೇಷವಾಗಿದೆ. ಯಾಕೆಂದರೆ ಇದು ಅಧಿಕ ಮಾಸದಲ್ಲಿ ಬಂದಿದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಮಾಡುವ ಜಪ, ತಪ, ಋತ, ದಾನ ಹಾಗೂ ದೇವರ ಆರಾಧನೆಗೆ ಅನೇಕ ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ. ಸಾಮಾನ್ಯವಾಗಿ ನಾವು ಒಂದು ದಿನ ಪೂಜೆ ಮಾಡಿದರೆ ಒಂದು ಫಲ ಸಿಗುತ್ತದೆ ಎಂದುಕೊಂಡರೆ, ಅಧಿಕ ಮಾಸದಲ್ಲಿ ಅದೇ ಪೂಜೆಗೆ ಹಲವು ಪಟ್ಟು ಹೆಚ್ಚಿನ ಪುಣ್ಯ ದೊರೆಯುತ್ತದೆ. ನಿಮ್ಮಲ್ಲಿ ಅನೇಕರು ಹೊಸದಾಗಿ ಸಂಕಷ್ಟಹರ ಚತುರ್ಥಿ ಋತ ಆರಂಭಿಸಬಹುದೇ ಎಂದು ಕೇಳುತ್ತಿರುತ್ತೀರಿ. ಖಂಡಿತವಾಗಿಯೂ ಆರಂಭಿಸಬಹುದು. ವಾಸ್ತವವಾಗಿ ಈ ಅಧಿಕ ಮಾಸವೇ ಹೊಸದಾಗಿ ಯಾವುದೇ ಋತ, ಜಪ, ಪಾರಾಯಣ ಅಥವಾ ದೇವರ ಆರಾಧನೆ ಆರಂಭಿಸಲು ಅತ್ಯಂತ ಶುಭವಾದ ತಿಂಗಳಾಗಿದೆ. ನೀವು 3 ತಿಂಗಳು, 5 ತಿಂಗಳು, 11 ತಿಂಗಳು ಅಥವಾ 21 ತಿಂಗಳವರೆಗೆ ಋತ ಮಾಡುವ ಸಂಕಲ್ಪ ಮಾಡಬಹುದು. ಕೆಲವರು ತಮ್ಮ ಕೋರಿಕೆ ಈಡೇರುವವರೆಗೂ ನಿರಂತರವಾಗಿ ಋತ ಆಚರಿಸುತ್ತಾರೆ. ಈ ಋತವನ್ನು ಯಾರು ಆಚರಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಕೊಡಬೇಕಾದರೆ, ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇರುವವರು ಎಲ್ಲರೂ ಆಚರಿಸಬಹುದು. ವಿವಾಹ ವಿಳಂಬವಾಗಿರುವವರು, ಉತ್ತಮ ಉದ್ಯೋಗಕ್ಕಾಗಿ ಕಾಯುತ್ತಿರುವವರು, ವ್ಯಾಪಾರದಲ್ಲಿ ಅಭಿವೃದ್ಧಿ ಬಯಸುವವರು, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರು, ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು, ಮನೆಯಲ್ಲಿನ ಕಲಹಗಳಿಂದ ಬೇಸತ್ತವರು, ಸಾಲದ ಸಮಸ್ಯೆಯಲ್ಲಿ ಸಿಲುಕಿರುವರು, ಹಾಗೆ ಮಕ್ಕಳ ಶಿಕ್ಷಣದಲ್ಲಿ ಯಶಸ್ಸು ಬಯಸುವವರು ಈ ಋತವನ್ನು ಆಚರಿಸಬಹುದು. ಗಣಪತಿ ಕೇವಲ ವಿಘ್ನಗಳನ್ನು ದೂರ ಮಾಡುವ ದೇವರಲ್ಲ, ಅದು ಬುದ್ಧಿ, ಜ್ಞಾನ, ಐಶ್ವರ್ಯ, ಧೈರ್ಯ ಮತ್ತು ಯಶಸ್ಸಿನ ಸಂಕೇತವಾಗಿದ್ದಾರೆ. ಅದಕ್ಕಾಗಿಯೇ ವಿದ್ಯಾರ್ಥಿಗಳು ಗಣಪತಿಯನ್ನು ಆರಾಧಿಸಿದರೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ವ್ಯಾಪಾರಿಗಳು ಪೂಜಿಸಿದರೆ ವ್ಯವಹಾರದಲ್ಲಿ ಲಾಭ, ಉದ್ಯೋಗಸ್ಥರು ಪೂಜಿಸಿದರೆ ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬಸ್ಥರು ಪೂಜಿಸಿದರೆ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ತಿಂಗಳ ಸಂಕಷ್ಟಹರ ಚತುರ್ಥಿಯಲ್ಲಿ ಗಣಪತಿಯನ್ನು ವಿಭುವನ ಪಾಲಕ ಮಹಾಗಣಪತಿ ಎಂಬ ನಾಮದಿಂದ ಪೂಜಿಸಬೇಕು. ಈ ನಾಮದ ಅರ್ಥವೇನು ಎಂದರೆ 3 ಲೋಕಗಳನ್ನು ಕಾಪಾಡುವ ಮಹಾಗಣಪತಿ ಎಂಬುದು. ಈ ನಾಮವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿನ ಭಯ, ಆತಂಕ ಹಾಗೂ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ತಿಂಗಳ ಪೀಠದ ಹೆಸರು ದುರ್ವಾ ಬಿಲ್ವ ಪತ್ರ ಪೀಠ ಆಗಿದೆ.
ಪೂಜೆ ಮಾಡುವಾಗ ಈ ಹೆಸರನ್ನು ಹೇಳಿಕೊಂಡು ಪೀಠವನ್ನು ಅಲಂಕರಿಸಬೇಕು. ಗಣಪತಿಗೆ ದುರ್ವೆ ಅತ್ಯಂತ ಪ್ರಿಯವಾದದ್ದು, ಹಾಗೆಯೇ ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದದ್ದು. ಈ ಎರಡರ ಸಂಯೋಗದಿಂದ ಪೂಜೆ ಮಾಡಿದರೆ ಗಣಪತಿ ಹಾಗೂ ಶಿವನ ಆಶೀರ್ವಾದ ಎರಡೂ ದೊರೆಯುತ್ತದೆ. ಇನ್ನು ಮುಡುಪು ಕಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮುಡುಪು ಕಟ್ಟುವುದು ಎಂದರೆ ನಮ್ಮ ಸಂಕಲ್ಪವನ್ನು ದೇವರ ಮುಂದೆ ಅರ್ಪಿಸುವುದು. ಒಂದು ಬಿಳಿ ಅಥವಾ ಹಳದಿ ಬಟ್ಟೆಯಲ್ಲಿ ಹಣ, ಏಲಕ್ಕಿ, ಖರ್ಜೂರ, ಅರಿಶಿನ, ಕುಂಕುಮ ಇಟ್ಟು ಕಟ್ಟಬೇಕು. ನಂತರ ನಿಮ್ಮ ಮನದಾಸೆಯನ್ನು ಸ್ಪಷ್ಟವಾಗಿ ಹೇಳಿಕೊಂಡು ಗಣಪತಿಯ ಮುಂದೆ ಇಡಬೇಕು. ಈ ಸಮಯದಲ್ಲಿ ನಿಮ್ಮ ಕೋರಿಕೆ ನ್ಯಾಯಯುತವಾಗಿರುತ್ತದೆ, ಯಾರಿಗೂ ಹಾನಿಯಾಗದಂತಹ ಶುಭ ಸಂಕಲ್ಪವಾಗಿರಬೇಕು. ವೃತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮತ್ತು ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಗರಿಕೆ, ಹೂವುಗಳು, ಎಕ್ಕೆ ಹೂ, ಬಿಲ್ವಪತ್ರೆಗಳಿಂದ ಅಲಂಕರಿಸಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಿ ಹಣ್ಣು, ಹಾಲು, ಮೋದಕ, ಕಡಬು, ಅವಲಕ್ಕಿ ಅಥವಾ ನಿಮ್ಮ ಶಕ್ತಿಗೆ ತಕ್ಕ ನೈವೇದ್ಯಗಳನ್ನು ಸಮರ್ಪಿಸಬೇಕು. ನಂತರ ಗಣಪತಿ ಅಷ್ಟೋತ್ತರ, ಗಣಪತಿ ಅಥರ್ವ ಶೀರ್ಷ, ಗಣಪತಿ ಸ್ತೋತ್ರ ಅಥವಾ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ತಿಂಗಳಲ್ಲಿ ವಿಶೇಷವಾಗಿ ಓಂ ವಿಭುವನ ಪಾಲಕ ಮಹಾಗಣಪತಯೇ ನಮಃ ಎಂಬ ನಾಮವನ್ನು 108 ಬಾರಿ ಅಥವಾ 1008 ಬಾರಿ ಜಪಿಸಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ. ಸಂಜೆ ಪ್ರದೋಷ ಕಾಲ ಬಂದ ನಂತರ ಮತ್ತೊಮ್ಮೆ ದೀಪ ಹಚ್ಚಿ ಪೂಜೆ ಮಾಡಬೇಕು. ನಂತರ ಚಂದ್ರೋದಯವಾದ ಮೇಲೆ ಚಂದ್ರನ ದರ್ಶನ ಮಾಡಬೇಕು. ಚಂದ್ರನಿಗೆ ಅರ್ಘ್ಯ ನೀಡುವುದು ಸಂಕಷ್ಟಹರ ಚತುರ್ಥಿಯ ಪ್ರಮುಖ ಭಾಗವಾಗಿದೆ. ಚಂದ್ರನಿಗೆ ಅರ್ಘ್ಯ ನೀಡುವ ಮೂಲಕ ಮನಸ್ಸಿನ ಅಶಾಂತಿ, ಮಾನಸಿಕ ಒತ್ತಡ ಹಾಗೂ ಚಿಂತೆಗಳು ಕಡಿಮೆಯಾಗುತ್ತವೆ. ಅರ್ಘ್ಯ ನೀಡಿದ ನಂತರ ಗಣಪತಿಗೆ ಮಂಗಳಾರತಿ ಮಾಡಿ ನಿಮ್ಮ ಸಂಕಲ್ಪವನ್ನು ಮತ್ತೊಮ್ಮೆ ಸ್ಮರಿಸಬೇಕು. ನಂತರ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಮುಗಿಸಬೇಕು. ಶಾಸ್ತ್ರಗಳ ಪ್ರಕಾರ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಿಯಮಿತವಾಗಿ ಆಚರಿಸುವವರಿಗೆ ಗಣಪತಿಯ ವಿಶೇಷ ಕೃಪೆ ದೊರೆಯುತ್ತದೆ. ಜೀವನದಲ್ಲಿರುವ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ. ವಿವಾಹ ಯೋಗಗಳು ಕೂಡಿ ಬರುತ್ತವೆ. ಸಂತಾನ ಭಾಗ್ಯ ದೊರೆಯುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣಬಹುದು. ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಮುಖ್ಯವಾಗಿ ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹಾಗೂ ಭಕ್ತಿಯ ಬೆಳಕು ಹೆಚ್ಚಾಗುತ್ತದೆ. ಹೀಗೆ ಅಧಿಕ ಮಾಸದಲ್ಲಿ ಬರುವ ಈ ಪವಿತ್ರ ಸಂಕಷ್ಟಹರ ಚತುರ್ಥಿಯನ್ನು ಭಕ್ತಿಯಿಂದ ಆಚರಿಸಿ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಂಪೂರ್ಣ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಮಂತ್ರ ಓಂ ಗಂ ಗಣಪತಯೇ ನಮಃ, ಶ್ರೀ ವಿಭುವನ ಪಾಲಕ ಮಹಾಗಣಪತಯೇ ನಮಃ, ಗಣಪತಿ ಬಪ್ಪ ಮೋರೆ ಅನ್ನೋ ಮಂತ್ರಗಳನ್ನ ಪಠಿಸಬೇಕು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.